ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಕಪ್ಪು ಟಿ ಶರ್ಟ್ ಧರಿಸಿ ಬಿಜೆಪಿ ಜೆಡಿಎಸ್ ಶಾಸಕರು ಧರಣಿ ಮಾಡ್ತಾ ಇದ್ದಾರೆ. ಶಾಸಕರ ಕಚೇರಿ ಬಳಿ ಕಪ್ಪು ಬಟ್ಟೆ ಧರಿಸಿ ಬಿಜೆಪಿ ಧರಣಿಗೆ ಕುಳಿತಿದೆ. ನೋಡಿ, ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೆ. ಕಪ್ಪು ಟಿ ಶರ್ಟ್ ಅನ್ನು ಧರಿಸಿ ಬಿಜೆಪಿ ಜೆಡಿಎಸ್ ಶಾಸಕರು ಧರಣಿ ಮಾಡ್ತಾ ಇದ್ದಾರೆ. ಶಾಸಕರ ಕಚೇರಿ ಬಳಿ ಕಪ್ಪು ಬಟ್ಟೆ ಧರಿಸಿ ಬಿಜೆಪಿ ಧರಣಿಯನ್ನ ಕುಳಿತಿದೆ. ವಾಲ್ಮೀಕಿ ಪುತ್ಥಳಿ ಬಳಿ ಪ್ರತಿಭಟನೆ ನಡೆಸ್ತಾ ಇದೆ ಬಿಜೆಪಿ. ಬಿವೈ ವಿಜೇಂದ್ರ, ಆರ್ ಅಶೋಕ್ ನೇತೃತ್ವದಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಸಚಿವ ನಾಗೇಂದ್ರ ವಿರುದ್ಧ ಧಿಕ್ಕಾರವನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿ ನಾಗೇಂದ್ರ ಕೂಡಲೇ ವಜಾ ಮಾಡಿ ಅಂತ ಹೇಳಿ ಆಗ್ರಹ ಕೇಳಿಬರ್ತಾ ಇದೆ. ಬಿಜೆಪಿ ವತಿಯಿಂದ ಶಾಸಕರ ಭವನದಿಂದ ವಿಧಾನಸೌಧಕ್ಕೆ ಏನು ಮಾಡಿದ್ದಾರೆ, ಶಾಸಕರು ಹೊರಟಿದ್ದಾರೆ. ನಾಗೇಂದ್ರ ವಿರುದ್ಧ ಧಿಕ್ಕಾರ ಕೂಗುತ್ತಾ ಶಾಸಕರು ತೆರಳುತ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ನೋಡಿ, ಇವತ್ತಿನ ಪ್ರತಿಭಟನೆ ಬೇರೆ ರೀತಿಯ ತಿರುವನ್ನು ಪಡೆದುಕೊಂಡಿದೆ. ಇಷ್ಟು ದಿವಸ ಕಲಾಪದಲ್ಲಿ ಅದರ ಬಗ್ಗೆ ಧ್ವನಿಯನ್ನು ಎತ್ತಿತ್ತು ಬಿಜೆಪಿ. ಶಾಸಕರ ಸಚಿವರ ರಾಜೀನಾಮೆ, ಬಿ ನಾಗೇಂದ್ರ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಸರ್ಕಾರ ಏನೋ ಒಂದು ಕ್ರಮವನ್ನು ಇದರ ಮೇಲೆ ಕೈಗೊಳ್ಳಲೇಬೇಕು ಅಂತೇಳಿ ಬಿಜೆಪಿ ಹೇಳ್ತಾ ಇತ್ತು. ಬಟ್ ಇವತ್ತು ಕಪ್ಪು ಟಿ ಶರ್ಟ್ ಅನ್ನು ಧರಿಸಿ ವಾಲ್ಮೀಕಿ ಪುತ್ಥಳಿಯ ಬಳಿ ಧರಣಿಗೆ ಕುಳಿತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಎಲ್ಲರೂ ಕೂಡ ಪರಿಷತ್ ಸದಸ್ಯರು ಮತ್ತು MLAಗಳು ಎಲ್ಲರೂ ಕೂಡ ಅಲ್ಲಿದ್ದಾರೆ. ಕಪ್ಪು ಟಿ ಶರ್ಟ್ ಅನ್ನು ಧರಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ. ಸರ್ಕಾರ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ಹಗರಣದಲ್ಲಿ ಇವರ ಹೆಸರು ಕೇಳಿಬಂದಿದೆ. ಅಂಥವರಿಗೆ ಇವರು ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿ ಬಿಜೆಪಿ ಬಿಗಿ ಪಟ್ಟನ್ನು ಹಿಡಿದಿದೆ. ಅವರ ರಾಜೀನಾಮೆ ಹೊರತಾಗಿ ಬೇರೆ ಚರ್ಚೆಯನ್ನು ಮಾಡೋದಿಲ್ಲ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಈಗ ವಿಧಾನಸೌಧದಲ್ಲಿ ವಾಲ್ಮೀಕಿ ಪುತ್ಥಳಿಯ ಬಳಿ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅದು ಕಪ್ಪು ಟಿ ಶರ್ಟ್ ಅನ್ನು ಧರಿಸಿ ಗಮನಿಸ್ತಾ ಇದ್ದೀರಿ ನೀವು. ಎಲ್ಲರೂ ಕೂಡ ಕಪ್ಪು ಟಿ ಶರ್ಟ್ ಅನ್ನು ಧರಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಸ್ ವೀಕ್ಷಕರೇ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಬಿಜೆಪಿಯ ಇವತ್ತಿನ ಪ್ರತಿಭಟನೆ ಬೇರೆ ರೀತಿಯ ತಿರುವನ್ನು ಪಡೆದುಕೊಂಡಿದೆ. ಬೇರೆ ರೀತಿಯ ತಿರುವು ಪಡೆದುಕೊಂಡಿದೆ. ಆ ಪ್ರತಿಭಟನೆ ಬೇರೆ ಹಂತಕ್ಕೆ ಹೋಗಿದೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಹೊರತಾಗಿ ನಾವು ಬೇರೆ ಮಾತನ್ನೇ ಆಡೋದಿಲ್ಲ ಅಂತೇಳಿ ಬಿಜೆಪಿ ಹೇಳ್ತಾ ಇದೆ. ಇವತ್ತು ಕೂಡ ಕಪ್ಪು ಟಿ ಶರ್ಟ್ ಅನ್ನು ಧರಿಸಿ ನಿರಂತರವಾಗಿ 5ನೇ ದಿನ, ಇವತ್ತು 5ನೇ ದಿನವೇ ಕೂಡ ನಾಗೇಂದ್ರ ಅವರ ರಾಜೀನಾಮೆಯ ಹೊರತುಪಡಿಸಿ ಬೇರೆ ಏನು ಮಾತಾಡ್ತಾ ಇಲ್ಲ ಬಿಜೆಪಿ. ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲಕಾರಿ ವಿಚಾರ. ಯಾಕೆ ಅಂತ ಹೇಳಿದ್ರೆ, ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ಅವರ ಹೆಸರು ಪ್ರಮುಖವಾಗಿ. ಆ ಹಣದಲ್ಲಿ ಇವರು ಕಾರು ಖರೀದಿ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, 26 ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಆರೋಪ ಬಂದಾಗ 2024ರಲ್ಲಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇವರು ಸಚಿವರಾಗಿದ್ದಾಗ ರಾಜೀನಾಮೆಯನ್ನು ಕೊಟ್ಟಿದ್ರು. ಬಟ್ ಇವಾಗ ಮತ್ತೆ DK ಸಂಪುಟದಲ್ಲಿ ಇವರನ್ನ ಸಚಿವ ಸ್ಥಾನಕ್ಕೆ ಸೇರಿಸಿಕೊಳ್ಳಲಾಗಿದೆ, ಸಚಿವ ಸ್ಥಾನವನ್ನು ಕೊಡಲಾಗಿದೆ. ಆವತ್ತಿನಿಂದಲೂ ಕೂಡ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾನೇ ಇದೆ, ಅವರ ರಾಜೀನಾಮೆಯನ್ನು ಕೇಳ್ತಾನೆ ಇದೆ. ಬಟ್ ಸರ್ಕಾರ ಇದರ ಬಗ್ಗೆ ಯಾವ ನಿಲುವನ್ನು ಇಲ್ಲಿಯವರೆಗೂ ತೆಗೆದುಕೊಂಡಿಲ್ಲ. ಈ ಪ್ರತಿಭಟನೆಯ ನಂತರ ಸರ್ಕಾರ ಏನು ಮಾಡುತ್ತೆ, DK ಶಿವಕುಮಾರ್ ಅವರು ಏನು ಮಾಡ್ತಾರೆ ಅನ್ನೋದು ಬಹಳ ಪ್ರಮುಖವಾಗಿದೆ.